ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, GPSTR, HSTR ಹಾಗೂ ಶಿಕ್ಷಕರ ನೇಮಕಾತಿಗಳಿಗೆ TET ಇರಲಿ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಸ್ನೇಹಿತರೆ, ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ಕವಿಗಳ ಪರಿಚಯ ಏನಿದೆ, ಲೇಖಕರ ಪರಿಚಯ, ಕವಿಗಳ ಪರಿಚಯ, ಇದನ್ನು ತರಗತಿನ ಮಾಡ್ತಾ ಇದ್ದೀನಿ. ಇದಂತೂ PSTR ಈಗೇನು ಶಿಕ್ಷಕರ ನೇಮಕಾತಿ ಬರ್ತಾ ಇದೆ, ಇದಕ್ಕಂತೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ತೊಗೊಂಡು ಬರೋದ್ರಿಂದ ಇದರಿಂದ ತುಂಬಾ ನಿಮಗೆಲ್ಲ ಲಾಭ ಇದೆ ಅಂತ ತಿಳಿಸ್ತಾ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಈ ಹಿಂದಿನ ತರಗತಿಯಲ್ಲಿ ಅಕ್ಕಮಹಾದೇವಿಯವರ ಕುರಿತು ನಾನು ಥಿಯರಿ ಕ್ಲಾಸ್ ಮಾಡಿದ್ದೀನಿ. ಅದರ ಜೊತೆಗೆ MCQ ಕೂಡ ಒಂದೇ ತರಗತಿಯಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಆ್ಯಸ್ ಯೂಸ್ವಲ್ ಇವತ್ತು ಕೂಡ ಐದಕ್ಕಿ ಲಕ್ಕಮ್ಮನವರ ಕುರಿತು ನೋಡೋಣ. ಹಾಗೆ ಅದರ ಜೊತೆಗೆ MCQs ಯಾವ ರೀತಿ ಪ್ರಶ್ನೆ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಪ್ಲೇ ಲಿಸ್ಟ್ ಮಾಡ್ತೀನಿ, ತರಗತಿ 1, ತರಗತಿ 2 ಅಂತ. ಇಡೀ 6ರಿಂದ 10ನೇ ತರಗತಿಗೆ ಎಷ್ಟು ಕವಿ ಪರಿಚಯಗಳಿದೆಯೋ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ. ನೀವೆಲ್ಲ ಬೇರೆ ಬೇರೆ ಕಡೆಗೆ ಆನ್ಲೈನ್ ಕ್ಲಾಸಸ್ನ ಪರ್ಚೇಸ್ ಮಾಡಿರ್ತೀರ, 2,000 3,000 ಕೊಡ್ತೀರಾ. ಆಫ್ಲೈನಲ್ಲಂತೂ ನಿಮಗೆ 10,000 ಏನು ಅಂದರೆ ಪೇ ಮಾಡ್ತಾರೆ. ಸೊ ಹಾಗಾಗಿ ನೀವು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಆ ಒಂದು ತರಗತಿಗಳಿಗಿಂತ ಇದು ಬೆಸ್ಟ್ ಕ್ವಾಲಿಟೀಸ್ ನಾನು ನಿಮ್ಗೆ ತಂದು ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ತರಗತಿಗಳು ಇಷ್ಟ ಆಗ್ತಿದೆಯೋ ತುಂಬ ಜನ ಲೈಕ್ ಮಾಡ್ತಿದ್ದೀರಾ. ಲೈಕ್ ಮಾಡೋದ್ರ ಜೊತೆಗೆ ನಿಮಗೆ ಹೈಪ್ ಅಂತ ಒಂದು ಬಟನ್ ಇರುತ್ತೆ ಸ್ನೇಹಿತರೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪಾಯಿಂಟ್ಸ್ ಇರುತ್ತೆ ಸ್ನೇಹಿತರೆ, ಪಾಯಿಂಟ್ಸ್ನ ಕೊಡಿ. ಓಕೆನಾ, ಹೈಪ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ನ ನಾನು ಕೊಟ್ಟರೆ ಅದೇ ನಿಮ್ಮ ಒಂದು ಹೆಲ್ಪ್ ನನಗೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ. ಒಂದು ನಿಮಿಷ ಸ್ನೇಹಿತರೆ. ಸರಿ, ಫಸ್ಟು ಆಯ್ದಕ್ಕಿ ಲಕ್ಕಮ್ಮರ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರು ಕ್ರಿಸ್ತಶಕ ಸುಮಾರು 12ನೇ ಶತಮಾನದ ವಚನಕಾರ್ತಿ ಹಾಗೂ ಕಾಯಕ ಯೋಗಿ ಆಗಿದ್ದಾರೆ. ಸೊ ನಿನ್ನಿನ ಒಂದು ತರಗತಿಯಲ್ಲಿ ನಾವು ಅಕ್ಕಮಹಾದೇವಿಯವರ ಕುರಿತು ಕೂಡ ನೋಡಿದ್ವಿ. ಅವರು ಕೂಡ 12ನೇ ಶತಮಾನದವರಾಗಿದ್ದರು. ಆಲ್ಮೋಸ್ಟ್ ಯಾರೆಲ್ಲ ವಚನಕಾರರು ಬರ್ತಾರೆ ಅವರು 12ನೇ ಶತಮಾನದವರೇ ಆಗಿರ್ತಾರೆ ಅಂತ ಅನ್ಕೋತೀನಿ. ನಮ್ಮ ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಬಂದಿರೋದ್ರಿಂದ ಸೊ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯಕ್ಕೆ ಅತ್ಯಂತ ಒಂದು ಪ್ರಮುಖ ಪಾತ್ರ ವಹಿಸಿತ್ತು. ಹಾಗಾಗಿ 12ನೇ ಶತಮಾನ ಏನಂದರೆ ಆಯ್ದಕ್ಕಿ ಲಕ್ಕಮ್ಮನವರು ಇದ್ದಂತಹ ಒಂದು ಶತಮಾನ ಅಂತ ಹೇಳ್ಬೋದು. ಇವರೊಬ್ಬ ವಚನಕಾರ್ತಿ ಆಗಿದ್ದರು. ಅದ್ರ ಜೊತೆಗೆ ಕಾಯಕೋಗಿ ಕೆಲಸಗಳನ್ನು ಮಾಡಿ ಬೇರೆಯವರಿಗೆ ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು. ಸೊ ಬಸವಣ್ಣನವರ ಸಮಕಾಲೀನರಾಗಿದ್ದರು. ನೋಡಿ, ಇದು ಪ್ರಶ್ನೆ ಆಗ್ಬೋದು ನಿಮಗೆ, ಇವರು ಯಾರ ಸಮಕಾಲೀನವರಾಗಿದ್ದರು ಅಂದರೆ ಬಸವಣ್ಣನವರ ಸಮಕಾಲೀನವರು ಆಗಿದ್ದರು ಅಂತ. ವೆರಿ ಇಂಪಾರ್ಟೆಂಟ್. ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ನೋಡಿ, ಇವರು ಯಾರ ಧರ್ಮಪತ್ನಿ ಆಗಿದ್ದರು ಅಂತ ಅಂದರೆ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರಾಗಿದ್ದರು. ನೋಡಿ, ಆಯ್ದಕ್ಕಿ ಲಕ್ಕಮ್ಮನವರ ಪತಿಯ ಹೆಸರೇನಾಗಿತ್ತು? ಆಯ್ದಕ್ಕಿ ಮಾರಯ್ಯ ಆಗಿತ್ತು. ಸೊ ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು. ವೆರಿ ಇಂಪಾರ್ಟೆಂಟ್. ಯಾವ ಗ್ರಾಮದವರು? ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಮರೇಶ್ವರ ಅನ್ನೋ ಗ್ರಾಮದವರು ಇವರಾಗಿರ್ತಾರೆ. ಬಸವಣ್ಣನವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ. ಮುಂದೆ ಬಸವಣ್ಣನವರ ವಚನಗಳನ್ನು ಕೇಳಿ ಬಸವಣ್ಣನವರ ವಚನಗಳಿಗೆ ಇವರು ಮಾರು ಹೋಗಿ ಏನು ಮಾಡ್ತಾರೆ, ಮುಂದೆ ಬಸವಣ್ಣನವರು ಕಾಣಬೇಕು, ಅವರ ಒಂದು ಸೇವೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಮುಂದೆ ಕಲ್ಯಾಣಕ್ಕೆ ಬರ್ತಾರೆ. ಇವರು ಮಹಾಮನೆಯ ಅಂಗಳದಲ್ಲಿ ಆಯ್ದ ಅಕ್ಕಿಯನ್ನು ನೋಡಿ, ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸಿದರು. ಅಲ್ಲಿ ಏನು ದಾಸೋಹ ಮಾಡ್ತಾಯಿದ್ರು, ಆ ದಾಸೋಹಕ್ಕೆ ಅಕ್ಕಿಯನ್ನು ಆಯ್ತಾ ಇದ್ದರು. ಅಲ್ಲಿರ್ತಕ್ಕಂಥ ಕಲ್ಮಶಗಳನ್ನು, ಕಸಗಳನ್ನು, ಕಡ್ಡಿಗಳನ್ನು ತೆಗೆದು ಶುದ್ಧವಾದ ಅಕ್ಕಿಯನ್ನು ದಾಸೋಹಕ್ಕೆ ನೀಡಿದಾಗ ದಾಸೋಹದಲ್ಲಿ ಅನ್ನಪ್ರಸಾದವನ್ನು ಮಾಡಿ ನೀಡ್ತಾ ಇದ್ರು ಅಂತ. ಸೊ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ಅಂಕಿತನಾಮ ಆಗಿದೆ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಅಮರಯ್ಯ ಪ್ರಿಯ ಒಂದು ರಾಮೇಶ್ವರ ಲಿಂಗ ಅಂತ ಅಂಕಿತನಾಮ ತುಂಬ ಇಂಪಾರ್ಟೆಂಟು. ಯಾವ ಊರವರು ಅನ್ನೋದು ತುಂಬ ಇಂಪಾರ್ಟೆಂಟು. ಅವರ ಪತಿಯ ಹೆಸರು ಇಂಪಾರ್ಟೆಂಟು. ಅದಾದಮೇಲೆ ಇವರು ಯಾರ ಸಮಕಾಲೀನವರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು MCQ ಮಾಡಿದ್ದೀನಿ ನಾನು. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಪಟ ಅಂತ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಸ್ವಮೌಲ್ಯಮಾಪನವನ್ನು ಮಾಡ್ತಾ ಹೋಗಿ. ಈಗ ನಿಮಗೆ ಈಸಿ ಅನಿಸ್ಬೋದು. ಫಸ್ಟ್ 1-2 ಏನು ವಚನಕಾರರು ತುಂಬ ಫೇಮಸ್ ಆಗಿರ್ತಾರೆ, ಹಾಗಾಗಿ ಈಸಿ ಅನಿಸುತ್ತೆ ನಿಮಗೆ. ಬರ್ತಾ ಬೇರೆ 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 ಕವಿಗಳು, ಲೇಖಕರು ಬಂದಾಗ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು. ಇದು ಈಸಿ ಅನ್ನಿಸ್ಬೋದು ನಿಮಗೆ. ಏನೇ ಇರಲಿ ಸ್ನೇಹಿತರೆ, ನಿಮಗೆ ಏನಂದರೆ ಸರಣಿ ರೂಪದಲ್ಲಿ
ಡೈಲಿ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ನಿಮಗೆ 6ರಿಂದ 12ನೇ ತರಗತಿಯ ಎಲ್ಲ ಒಂದು ಕವಿ ಪರಿಚಯನ ಮುಗಿಸ್ಕೊಡ್ತೀನಿ. ಇದು ಮಾತ್ರ ಗ್ಯಾರಂಟಿ ಆಗಿರುತ್ತೆ. ಬನ್ನಿ MCQsನ ನೋಡ್ತಾ ಹೋಗೋಣ, ಏನೆಲ್ಲ ಪ್ರಶ್ನೆ ಆಗ್ಬೋದು ಅಂತ. ನೋಡಿ ಸ್ನೇಹಿತರೆ, ಆಯ್ದಕ್ಕಿ ಲಕ್ಕಮ್ಮ ಅವರು ಯಾವ ಒಂದು ಶತಮಾನದಲ್ಲಿ ಜೀವಿಸಿದ್ರು ಅಂತ ನಾನು ಈಗಾಗಲೇ ಹೇಳಿರೋ ಹಾಗೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. 11ನೇ ಶತಮಾನ, 12ನೇ ಶತಮಾನ, 13ನೇ ಶತಮಾನ, 14ನೇ ಶತಮಾನ ಅಂತ ಇದೆ. ಸೊ ಈಗಾಗಲೇ ಗೊತ್ತಿರೋ ಹಾಗೆ ವಚನ ಸಾಹಿತ್ಯಕಾರರು ಎಲ್ಲಿದ್ದರು? 12ನೇ ಶತಮಾನದಲ್ಲಿ ಇದ್ದರು. ಇವಾಗೇ ನೀವು ಥೇರಿ ಕೇಳಿದ್ದೀರಾ, ಹಾಗಾಗಿ ಆನ್ಸರ್ ಪಟ್ಟಂತ ಮಾಡ್ತೀರಾ. ಇದೇ 1 ವೀಕ್ ಬಿಟ್ಟು ಕೇಳಿದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಆಯ್ದಕ್ಕಿ ಲಕ್ಕಮ್ಮ ಯಾವ ವಚನಕಾರರ ಒಂದು ಸಮಕಾಲೀನವರಾಗಿದ್ದರು ಅಂತ ನೋಡಿ. ಆಯ್ದಕ್ಕಿ ಲಕ್ಕಮ್ಮನವರು ಯಾವ ಒಂದು ವಚನಕಾರರ ಸಮಕಾಲೀನವರಾಗಿದ್ದರು? ಅಕ್ಕ ಮಹಾದೇವಿ, ಬಸವಣ್ಣನವರು, ಜೇಡರ ದಾಸಮಯ್ಯ, ಪುರಂದರದಾಸರು ಅಂತ. ಸೊ ನೀವೀಗ ಹೇಳ್ಬೋದು, ಮೇಡಮ್ ಅಕ್ಕ ಮಹಾದೇವಿಯವರು ಕೂಡ 12ನೇ ಒಂದು ಶತಮಾನದಲ್ಲಿದ್ದರು, ಆಯ್ದಕ್ಕಿ ಲಕ್ಕಮ್ಮನವರು ಕೂಡ 12ನೇ ಶತಮಾನದವರು ಇದ್ದರು, ಇವರು ಕೂಡ ಸಮಕಾಲೀನವರು. ಹೌದು ನಿಜ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜನರಲ್ ನಾಲೆಜ್ಗಿಂತ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದನ್ನು ಮಾತ್ರ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರೆ. ನನಗೆ ನಿನ್ನೆ ಹಿಂದೆ ಹೇಳಿದೆ, ಅಕ್ಕಮಹಾದೇವಿಯವರು ಕೂಡ 12ನೇ ಶತಮಾನದಲ್ಲಿದ್ದರು. ಹಾಗಾದರೆ ಆಯ್ದಕ್ಕಿ ಲಕ್ಕಮ್ಮನವರು ಸಮಕಾಲೀನವರು ಅಂದರೆ ಅಕ್ಕಮಹಾದೇವಿಯವರು ಕೂಡ ಆಗ್ತಾರೆ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಬಸವಣ್ಣನವರ ಒಂದು ಸಮಕಾಲೀನವರು ಆಯ್ದಕ್ಕಿ ಲಕ್ಕಮ್ಮ ಆಗಿದ್ದರು. ಹಾಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅಲ್ಲಿ ಪಾಯಿಂಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಮೇಜರ್ ಆಗಿರುತ್ತೆ. ನೀವು ಏನು ಆಮೇಲೆ ನೀವೇನಾದರೂ ಟೆಕ್ಸ್ಟ್ ಬುಕ್ಕನ್ನು ಏನು ಮಾಡ್ಬೋದು, ನಾವು ಕರೆಕ್ಟ್ ಹಾಕಿದ್ದೀವಿ ಅಂತ ತೋರಿಸ್ಬೋದು. ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಆಯ್ದಕ್ಕಿ ಲಕ್ಕಮ್ಮನವರ ಪತಿಯ ಹೆಸರು ಯಾವುದು ಅಂತ ನೋಡಿ. ಆಯ್ದಕ್ಕ ಲಕ್ಕಮ್ಮನವರ ಒಂದು ಪತಿ ಹೆಸರೇನು ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಸ್ನೇಹಿತರೆ. ಇದರಿಂದ ನೀವೇನೇ ಏನು ಅಂದರೆ ಥರೋ ಆಗ್ತೀರಾ, ಏನೇ ಪ್ರಶ್ನೆ ಕೇಳಿದ್ರೆ ಹೇಳಲಿಕ್ಕೆ ರೆಡಿ ಆಗ್ತೀರಾ. ಓಕೆ, ಆಯ್ದಕ್ಕಿ ಮಾರಣ್ಣ, ಆಯ್ದಕ್ಕಿ ಶರಣ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಮಲ್ಲಯ್ಯ ಅಂತ ಇದೆ ನೋಡಿ. ಇಲ್ಲಿ ನೀವು ಹೀಗೆ ಕೇಳಿದ್ರು ಕೂಡ ನೀವು ಕನ್ಫ್ಯೂಸ್ ಆಗ್ತೀರಾ. ನಾನು 100% ಹೇಳ್ತೀನಿ. ವಿಡಿಯೋ ಪಾಸ್ ಮಾಡಿ ಏನಂತಂದರೆ ಹಾನೆಸ್ಟಾಗಿ ಕಮೆಂಟ್ ಮಾಡಿ ನೋಡೋಣ ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಅಂತ. ಸೊ ಆಯ್ದಕ್ಕಿ ಮಾರಯ್ಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಈ ರೀತಿ ನಿಮಗೆ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ರೀತಿಯೇ ಆಪ್ಷನ್ಸ್ನ ತೊಗೊಂಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡುವುದರ ಜೊತೆಗೆ ಏನು ಮಾಡಬೇಕು, ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡ್ತಾ ಹೋಗಿ. ಎಲ್ಲಿ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ನ ನೀಡಿ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಚನವನ್ನು ನೋಡಿ, ವಚನವನ್ನು ಅವರ ಕೀರ್ತಿಯನ್ನು ಮೆಚ್ಚಿ ಮುಂದೆ ಅವರು ಎಲ್ಲಿ ಬಂದರು ಅಂತ. ಓಕೆನಾ? ಯಾರು? ಆಯ್ದಕ್ಕಿ ಲಕ್ಕಮ್ಮನವರು ಈ ಒಂದು ಬಸವಣ್ಣನವರ ವಚನಗಳನ್ನು ಮೆಚ್ಚಿ ಒಂದು ಊರಿಗೆ ಬರ್ತಾರೆ ಅಲ್ವಾ? ಸೊ ಹಾಗಾದರೆ ಅವ್ರು ಎಲ್ಲಿ ಬರ್ತಾರೆ? ಬೀದರ್, ಬಸವ ಕಲ್ಯಾಣ, ಉಡುತಡಿ ಆಗಬೇಕು ಸ್ನೇಹಿತರೆ. ಇದು ಕುಡುತಡಿ ಆಗಿದೆ, ಸಾರಿ, ಉಡುತಡಿ. ಓಕೆನಾ? ಉಡುತಡಿ. ಓಕೆ, ಸೊ ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಉಡುತಡಿಯಲ್ಲಿ ಜನಿಸಿದವರು ಯಾರು? ಈ ಹಿಂದಿನ ತರಗತಿ ಅಂದರೆ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇದನ್ನು ಕಮೆಂಟ್ ಮಾಡಿ ನೋಡೋಣ. ಇದನ್ನು ಕಮೆಂಟ್ ಮಾಡಿ. ಉಡುತಡಿಯಲ್ಲಿ ಜನಿಸಿದ ವಚನಕಾರರು ಯಾರು? ಇದೊಂದು ಹೋಮ್ವರ್ಕ್ ಅಂತ ಅಂದ್ಕೊಳ್ಳಿ. ಇಲ್ಲ ಹೀಗೆ ಗೊತ್ತಾದರೆ ನೀವು ಕಮೆಂಟ್ ಮಾಡಿ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮಹಾಮನೆಯ ಅಂಗಳದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಏನನ್ನು ಆಯ್ತಿದ್ರು ನೋಡಿ. ಮಹಾಮನೆಯ ಅಂಗಳದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ಏನನ್ನ ಆಯ್ತಿದ್ರು ನೋಡಿ. ಇವರು ಏನನ್ನ ಆಯ್ತಿದ್ರು ಅಂದರೆ ಲಕ್ಕಮ್ಮನವರು, ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ಅಕ್ಕಿ, ಗೋಧಿ, ಜೋಳ, ರಾಗಿ ನೋಡಿ. ಮಹಾಮನೆಯ ಅಂಗಳದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರು ಅಕ್ಕಿಯಲ್ಲಿರ್ತಕ್ಕಂತಹ ಕಸವನ್ನು ಆಯ್ದು ದಾಸೋಹಕ್ಕೆ ನೀಡ್ತಾ ಇದ್ರು. ಇದೇ ಅವರ ಕಾರ್ಯ ಆಗಿತ್ತು. ಹಾಗಾಗಿ ಅವರಿಗೆ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೆಸರು ಬಂದಿರ್ಬೋದು. ಅಥವಾ ಅವ್ರ ಹಸ್ಬೆಂಡ್ ಹೆಸರು ಕೂಡ ಆಯ್ದಕ್ಕಿ ಮಾರಯ್ಯ ಆಗಿತ್ತು, ಅದರಿಂದ ಕೂಡ ಬಂದಿರ್ಬೋದು. ಅಥವಾ ಅವರು ಕೂಡ ಇದೇ ಸೇವೆಯನ್ನು ಕೂಡ ಮಾಡ್ತಿರ್ಬೋದು. ಓಕೆ, ಸೊ ಬನ್ನಿ ನೆಕ್ಸ್ಟ್. ಆಯ್ದಕ್ಕಿ ಲಕ್ಕಮ್ಮನವರ ಅಂಕಿತ ನಾಮ ಯಾವುದು ನೋಡಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ. ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಯಾವುದು ಅಂತ. ಓಕೆ, ಅಮರೇಶ್ವರ, ಆಯ್ದಕ್ಕಿ ಮಾರಯ್ಯ, ಅಮರೇಯ ಪ್ರಿಯ, ಅಮರೇಶ್ವರ ಲಿಂಗ, ಅಮರೇಶ್ವರ ಲಿಂಗ.
ಇದು ಕನ್ಫ್ಯೂಸ್ ಆಗ್ತಿರುತ್ತೆ ನಿಮಗೆ. ಅದಕ್ಕೋಸ್ಕರನೇ ನಾನು ಆಪ್ಷನ್ಸ್ ತುಂಬ ಯೋಚನೆ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ನೋಡಿ, ಇಷ್ಟೆಲ್ಲ ನಾನು PDF ಮಾಡಿಕೊಂಡು MCQsನ ನಾನೇ ಕ್ರಿಯೇಟ್ ಮಾಡಿ ಈ ತರಗತಿಗಳನ್ನು ತಗೋತಿದ್ದೀನಿ ಅಂದರೆ ಅಲ್ಲಿ ನನ್ನ ಎಫರ್ಟ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಒಂದು ವಿಡಿಯೋನ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ ಯಾರೆಲ್ಲ ಈ ಒಂದು ಶಿಕ್ಷಕರ ನೇಮಕಾತಿಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ನಿಮ್ದೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಈ ಒಂದು ಆಪ್ಷನ್ ಯಾವುದು ಅಂತ ನೋಡೋಣ. ಆಯ್ದಕ್ಕಿ ಲಕ್ಕಮ್ಮನವರ ಅಂಕಿತ ನಾಮ ಹೇಳಿ ನೋಡೋಣ, ಕಮೆಂಟ್ ಮೂಲಕ ತಿಳಿಸಿ. ಅಮರಯ್ಯ ಪ್ರಿಯ ಅಮರೇಶ್ವರ ಲಿಂಗ, ಓಕೆನಾ? ಸಾರಿ, ಮಾರಯ್ಯ ಪ್ರಿಯ, ಓಕೆನಾ? ಮಾರಯ್ಯ ಪ್ರಿಯ. ನೋಡಿ, ಮಾರಯ್ಯ ಅನ್ನೋದು ಅವರ ಪತಿಯ ಹೆಸರು ಅಂತ ನೆನ್ಪಿಟ್ಕೊಳ್ಳಿ. ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ದೈವ. ಏನು, ಅವರು ಅಮರೇಶ್ವರ ಊರಲ್ಲಿ ಇದ್ರಲ್ವ, ನೀವು ನೋಡಿರ್ಬೋದು. ಇದು ಕಲಬುರಗಿ, ಸಾರಿ, ರಾಯಚೂರು ಡಿಸ್ಟಿಕ್ಕಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಬರುತ್ತೆ ಈ ಪ್ಲೇಸ್ನ ನಾನು ನೋಡಿದ್ದೀನಿ. ಸೊ ಅಲ್ಲಿ ಅಮರೇಶ್ವರ ಲಿಂಗ ಇದೆ. ಸೊ ಹಾಗಾಗಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಅವರ ಅಂಕಿತ ನಾಮ ಆಗಿರುತ್ತೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಸೊ ನಾನು ಫುಲ್ ಕವರ್ ಮಾಡಿದ್ದೀನಿ. ಆಯ್ದಕ್ಕಿ ಲಕ್ಕಮ್ಮನವರ ಕುರಿತು ಏನೆಲ್ಲ ಪ್ರಶ್ನೆಗಳು ಕೇಳ್ಬೋದು ಫುಲ್ ಕವರ್ ಮಾಡಿದ್ದೀನಿ. ನೀವಿಷ್ಟು ರೆಡಿ ಆದರೆ ಸಾಕಾಗುತ್ತೆ ಪರೀಕ್ಷೆಗೆ, ಓಕೆನಾ? ಇದಕ್ಕಿಂತ ನೀವು ಹೆಚ್ಚಿಗೆ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆನಿಲ್ಲ. ಅದನ್ನು 10 ನಿಮಿಷ ವೀಡಿಯೋ ನೋಡ್ತಾ ಹೋಗಿ, 10 ನಿಮಿಷ ಎಲ್ಲವನ್ನು ಸಿಲೆಬಸ್ ಕವರ್ ಆಗುತ್ತೆ. ನಿಮ್ಗೆ ಗೊತ್ತಿರದೇನೆ ಕವರ್ ಆಗುತ್ತೆ. ನೀವು ರೀಲ್ಸ್ ನೋಡಿ ಸುಮ್ಮನೆ ನೇಮಕಾತಿ ಇನ್ನೇನು ಬಂದುಬಿಡುತ್ತೆ ಅನ್ನೋದಲ್ಲ, ಎಷ್ಟೋ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಅದಕ್ಕಿಂತ ಕಂಟೆಂಟ್ ಇರೋದನ್ನು ನೋಡಿ. ನಿಮ್ಮ ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟೋ ಆ ವಿಡಿಯೋ ನೋಡಿ. ಹೇಳಿಕೆ ಮಾತುಗಳಿಗೆ ಮಧು ಬಂಗಾರಪ್ಪನವರು ಜೂನ್ 1 ಕರಿತಾ ಇದ್ದಾರೆ ಅಂದ ತಕ್ಷಣ ಆ ವಿಡಿಯೋಸ್ಗಳನ್ನ ನೋಡ್ತೀನಿ, ತುಂಬ ವಿಡಿಯೋಸ್ಗಳು ನೋಡ್ತೀನಿ. ಆ ಥರದ್ದೇ ವ್ಯೂಸ್ ಜಾಸ್ತಿ ಇರುತ್ತೆ. ಕಂಟೆಂಟ್ ಎಲ್ಲಿ ಮಾಡ್ತಾರೆ ಅಲ್ಲಿ ವ್ಯೂಸ್ ಇಲ್ಲ. ನಿಮ್ಮ ಎಕ್ಸಾಮ್ಗೆ ಏನು ಬೇಕಲ್ಲ ಅಲ್ಲಿ ವ್ಯೂಸ್ ಇಲ್ಲ, ಸರಿನಾ? ಓಕೆ, ಇದು ಇವತ್ತಿನ ತರಗತಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.